ಹಾಯ್ ಟಾಕಿಂಗ್ ಪ್ಯಾರೆಟ್ಸ್. ಇವತ್ತು ನಂದ ಗೋಕುಲ ಸೆಟ್ಟಲ್ಲಿ ಎಲ್ಲ ಕಡೆ ಓಡಾಡ್ಕೊಂಡು ಬಂದಾದಮೇಲೆ ಮೇಯ್ನ್ ಪಿಲ್ಲರ್ ಅಂದರೆ ಪ್ರೊಡ್ಯೂಸರು. ಆ್ಯಸ್ ಎ ಪ್ರೊಡ್ಯೂಸರ್ ಒಂದು ಬೇರೆಯೇ ಟ್ರ್ಯಾಕ್ ಇರುತ್ತೆ ಅದು. ಬಟ್ ಆರ್ಟಿಸ್ಟ್ ಒಬ್ಬರು ಪ್ರೊಡ್ಯೂಸರ್ ಆದಾಗ ಅದ್ರ ಕಷ್ಟ ಸುಖ ಇನ್ನೊಂದು ರೀತಿ ಇರುತ್ತೆ. ಬಟ್ ಒಂದು ಪ್ಲಸ್ಸು ಇರುತ್ತೆ, ಒಂದು ಮೈನಸ್ಸು ಇರುತ್ತೆ. ಒಂದು ಆರ್ಟಿಸ್ಟ್ ಆಗಿ ಅಯ್ಯೋ ನಾನು ಅಲ್ಲಿ ಕಾಣಿಸ್ಕೊತಿಲ್ಲ ಅಲ್ಲ ಅಂತ ಒಂದು ಸತಿ ಅನಿಸ್ತಿರುತ್ತೆ. ಆದರೆ ಆ್ಯಸ್ ಎ ಪ್ರೊಡ್ಯೂಸರ್ ಅವ್ರಿಗೆ ಎಲ್ಲ ವಿಷಯ ಗೊತ್ತಿರುತ್ತೆ, ಏನು ನಡೆಯುತ್ತೆ ಸೆಟ್ಟಲ್ಲಿ ಅಂತ. ಸೊ ಇದು ಒಂಥರ ಸ್ಮೂತ್ ಗೋಯಿಂಗ್ ಚೆನ್ನಾಗಿರತ್ತೆ, ಎಲ್ಲ ಗೊತ್ತಿರೋದ್ರಿಂದ ಅದ್ರ ಪಾಡ್ಗೆ ಅದು ನಡ್ಕೊಂಡು ಹೋಗ್ತಾ ಇರತ್ತೆ. ಬಟ್ ಇಲ್ಲಿ ಆರ್ಟಿಸ್ಟಾಗಿ ನಮ್ಮೆಲ್ಲರ ಮನಸ್ಸನ್ನ ಗೆದ್ದು ಈಗ ಪ್ರೊಡ್ಯೂಸರ್ ಆಗಿ ಒಂದು ಸ್ಟೆಪ್ ಮುಂದೆ ಇಟ್ಟಿರುವಂತಹ ಸಿಂಧು ಮೇಡಮ್ ನನ್ನ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಒಂದು ಈ ಜರ್ನಿ ಏನಿದೆ ಅಲ್ಲ, ಈ ಪ್ರೊಡ್ಯೂಸರ್ ಜರ್ನಿ, ಅದು ತುಂಬ ಚೆನ್ನಾಗಿದೆ ಮತ್ತು ಕ್ಯೂಟ್ ಆಗಿದೆ ಆ್ಯಂಡ್ ಸರ್ಪ್ರೈಸಿಂಗ್ ಅವ್ರಿಗೆ ಕೂಡ ಅದು. ಸೊ ಅದೆಲ್ಲದನ್ನು ವಿಷಯನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ. ಮೇಡಮ್ ಹಾಯ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಆ್ಯಂಡ್ ನಿಮ್ಮನ್ನು ತುಂಬ ಸ್ಕ್ರೀನಲ್ಲಿ ಮಿಸ್ ಮಾಡ್ಕೊತಾ ಇದ್ದೀವಿ. ಫಸ್ಟ್ ನನಗೆ ಆ್ಯಸ್ ಎ ಪ್ರೊಡ್ಯೂಸರ್ ಅದೆಲ್ಲ ಬೇಡ, ಯಾವಾಗ ಸ್ಕ್ರೀನ್ ಮೇಲೆ ಬರ್ತೀರಾ ಅದನ್ನ ಹೇಳಿ. ನೋಡಿ, ಪ್ರೊಡ್ಯೂಸರ್ ಆಗಿ ಬೇಡ ಅಂದ್ಬಿಟ್ರು. ಬೇಡ ಅಲ್ಲ, ಮಾಡಿದ್ರು ಪರವಾಗಿಲ್ಲ, ನಮಗೆ ಸ್ಕ್ರೀನಲ್ಲೂ ಬೇಕು. ಅಂದರೆ ಆರ್ಟಿಸ್ಟ್ಗಳಿಗೆ ಏನೇ ಆಗಿಲ್ಲ, ಅವ್ರು ನೆಗೆಟಿವ್ ರೋಲ್ ಮಾಡಲಿ, ಪಾಸಿಟಿವ್ ರೋಲ್ ಮಾಡಲಿ, ಹೀರೋಯಿನ್ ಆಗಲಿ, ಆ್ಯಸ್ ಎ ಕ್ಯಾರೆಕ್ಟರ್ ಆಗಲಿ, ಸ್ಕ್ರೀನ್ ಮೇಲೆ ಬರ್ತಾ ಇದ್ರು ಅಂದರೆ ಅವ್ರು ಬರ್ತಾ ಇರಬೇಕು. ಹೌದು, ಯಾವುದೋ ರೂಪದಲ್ಲಿ ಅವ್ರು ಇರಬೇಕು ಸ್ಕ್ರೀನಲ್ಲಿ. ಒನ್ಸ್ ಎನ್ ಆರ್ಟಿಸ್ಟ್ ಇಸ್ ಆಲ್ವೇಸ್ ಎನ್ ಆರ್ಟಿಸ್ಟ್. ಅದನ್ನ ಮಾತ್ರ ಬದಲಾಯಿಸೋಕೆ ಸಾಧ್ಯನೇ ಇಲ್ಲ. ಅಂಡ್ ನೀವ್ ಹೇಳ್ದ ಹಾಗೆ, ನೀವ್ ಮಿಸ್ ಮಾಡ್ಕೊಂಡ್ ಹಾಗೆ, ಜನ ಮಿಸ್ ಮಾಡ್ಕೊಂಡ್ ಹಾಗೆ, ನಾವ್ ಅದಕ್ಕಿಂತ ಹೆಚ್ಚು ಮಿಸ್ ಮಾಡ್ಕೋತೀವಿ. ಅಂದ್ರೆ ಕ್ಯಾಮ್ರಾ ಮುಂದೆ ಇರೋದು ಆ ಖುಷಿನೇ ಬೇರೆ. ಆಮೇಲೆ ಬೇರೆ ಬೇರೆ ಪಾತ್ರ ಮಾಡ್ತೀವಲ್ಲ, ಅದು ಒಂಥರ ಥ್ರಿಲ್ ಅದು ಆಕ್ಚುಲಿ. ಸೊ ಅದು ನಾನು ಮಿಸ್ ಮಾಡ್ಕೋತಾ ಇದ್ದೀನಿ. ಖಂಡಿತ ಆದಷ್ಟು ಬೇಗ ಆಸ್ ಎನ್ ಆರ್ಟಿಸ್ಟ್ ಆಲ್ಸೋ ತೆರೆ ಮೇಲೆ ಕಾಣಿಸ್ಕೊಳ್ತೀನಿ. ಈಗ ಇಷ್ಟು ವರ್ಷ ಜರ್ನಿನಲ್ಲಿ ನಮಗೆ ತುಂಬ ಇಷ್ಟ ಆಗಿರೋಂಥ ಒಂದು ರೋಲು ಅಥವಾ ನಿಮಗೆ ಇವತ್ತವರೆಗೂ ನಾನು ಅದು ಮಾಡಿದ್ದು ನಂಗೆ ತುಂಬ ಖುಷಿ ಕೊಟ್ಟಿದೆ ಅಂತ ಅನ್ಸೋ ಪಾತ್ರ? ಆ್ಯಕ್ಚುಲಿ ಎಲ್ಲ ಪಾತ್ರನೂ ಅದೇ. ಈ ಆರ್ಟಿಸ್ಟ್ ಯಾರು ಕೇಳಿದ್ರು ಹಿಂಗೆ ಹೇಳ್ತಾರೇನೋ, ಪ್ರಾಬಬ್ಲಿ ಗೊತ್ತಿಲ್ಲ. ಬಿಕಾಸ್ ಎಲ್ಲ ಪಾತ್ರನೂ ತುಂಬ ಹತ್ರ ಆಗಿರುತ್ತೆ, ನಾವು ಆ್ಯಕ್ಟ್ ಮಾಡಿರ್ತೀವಲ್ಲ. ಆ್ಯಂಡ್ ಬೇರೆ ಬೇರೆ ಪಾತ್ರ ಮಾಡುವಾಗ ಬೇರೆ ಬೇರೆ ಥರ ಥ್ರಿಲ್ಲಿಂಗ್ ಅಂತ ಅನಿಸುತ್ತೆ. ಬಟ್ ರೀಸೆಂಟಾಗಿ ನಿಮಗೆಲ್ಲ ಗೊತ್ತು, ನಾನು ಮಾಡಿರೋದು ನೆಗೆಟಿವ್ ರೋಲ್ ಅಂತ. ಅದು ನನಗೆ ಒಂಥರ ಸ್ಪೆಷಲ್. ಯಾಕಂದರೆ ನೀವು ನೋಡ್ತಾ ಇದ್ದೀರಾ ನನ್ನ ಮೈ ಫೇಸ್ ಕಾಂಪ್ಲಿಮೆಂಟ್ಸ್ ಅಂದರೆ ಗುಡ್ ಕ್ಯಾರೆಕ್ಟರ್ಸ್ ಅಲ್ವಾ? ಸೊ ಆ್ಯಂಡ್ ಇಷ್ಟು ವರ್ಷ ಬರೀ ಒಳ್ಳೆ ವ್ಯಕ್ತಿ ಪಾತ್ರನೇ ಮಾಡ್ಕೊಂಬಂದೆ. ಅದು ತುಂಬ ಸುಲಭ ಅಂತ ಅನಿಸಿತ್ತು, ಟು ಬಿ ಫ್ರ್ಯಾಂಕ್ ಹೇಳುವ. ದ ಫೇಸ್ ಕಾಂಪ್ಲಿಮೆಂಟ್ಸ್ ಅದನ್ನೇ. ಆಮೇಲೆ ಈವನ್ ದ ವಾಯ್ಸ್. ನನಗೆ ಆ್ಯಕ್ಚುಲಿ ನೆಗೆಟಿವ್ ಆಫರ್ ಬಂದಾಗ್ಲೇ ಇವರು ಯಾವ ಥರ ನನ್ನಲ್ಲಿ ನೆಗೆಟಿವ್ ನೋಡ್ತಾ ಇದ್ದಾರೆ ಅಂತ ಅನಿಸಿತ್ತು. ಬಟ್ ದ ಐಡಿಯಾ ರಿಯಲಿ ವರ್ಕ್ಡ್ ಅಂತ ಹೇಳಬೇಕು. ಯಾಕಂದರೆ ನನಗೆ ಭಯ ಇತ್ತು, ಅಪ್ಪ ನಗೆಪಡ್ಲಾಗಬಾರ್ದು ಅಂತ. ಯಾಕಂದರೆ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಏನೇ ಲುಕ್ ಚೇಂಜ್ ಮಾಡಿಕೊಂಡ್ರು ಅಥವಾ ಇನ್ನೇನೋ ಮಾಡಿಕೊಂಡ್ರು ಭಾಳ ಅಂದರೆ ಬಲವಂತವಾಗಿ ಮಾಡ್ದಾಗ ಅನಿಸುತ್ತೆ ಅಂತ ನನ್ನ ಒಪಿನಿಯನ್ ಇತ್ತು. ಪ್ಲಸ್ ಈಗ ನೆಗೆಟಿವ್ ಮಾಡೋದು ನೀವು ನೋಡಿದಿರಲ್ಲ, ಬೇಸ್ ವಾಯ್ಸು. ಆ ವಾಯ್ಸ್ ಕೇಳಿದ ತಕ್ಷಣ ಗಡ 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 ಎಲ್ಲರೂ ಹಾಗೆ ಸಾಫ್ಟ್ ವಾಯ್ಸ್ ನಿಮ್ದು. ನಾನೇ ಅಂದರೆ ಯಾರು ನನಗೆ ಗೊತ್ತಿತ್ತು. ಸೊ ವಿತ್ ಆಲ್ ದ ಚಾಲೆಂಜಸ್, ಬಟ್ ಹೇಗಾದ್ರೂ ಇದನ್ನ ವರ್ಕ್ ಮಾಡಬೇಕಲ್ಲ, ಒಪ್ಕೊಂಡು ಬಂದ್ಬಿಟ್ಟಿದ್ದೀನಿ ಮನೆಗೆ. ನನಗೆ ಅಂದರೆ ತುಂಬ ಟೆನ್ಷನ್ ಕೊಟ್ಟಂತ ಪಾತ್ರ ನನಗೆ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ಸಾಗರಿಯಾಗಿ ನೆಗೆಟಿವ್ ಮಾಡಿದ್ದು. ಸೊ ನನಗೆ ಅದೇ ಟೆನ್ಷನು, ಅಯ್ಯಪ್ಪ ನಾಳೆ ಹೋಗಿ ಆ್ಯಕ್ಟ್ ಮಾಡಿದ್ರೆ ಸೆಟ್ಟಲ್ಲೆಲ್ಲ ಹೇಗೆ ರಿಯಾಕ್ಟ್ ಮಾಡ್ಬೋದು. ಸೊ ಐ ಪ್ರಿಪೇರ್ಡ್ ಮೈ ಸೆಲ್ಫ್. ಸೊ ನನ್ನನ್ನು ನೆಗೆಟಿವ್ ಆಗಿ ಸ್ವೀಕರಿಸೋದಕ್ಕೆ ನನ್ನಲ್ಲಿ ಏನಿದೆ ಅಂತ. ಸೊ ಐ ವರ್ಕ್ಡ್ ಆನ್ ದ ಇಂಟೊನೇಷನ್. ಅಂದರೆ ಒಂದು ಇಡೀ ಸೆಂಟೆನ್ಸ್ನ ಪಾಸ್ ಇಲ್ಲದೆ, ಅಂದರೆ ಫುಲ್ ಸ್ಟಾಪ್ ಕಾಮ ಇಲ್ಲದೆ ಮಾತಾಡೋದಾಗಲಿ, ಅಥವಾ ಭಾಷೆನ ಒತ್ತು ಕೊಟ್ಟು ಮಾತಾಡೋದಾಗಲಿ, ಆ ಥರ ಒಂದು ನನ್ನದೇ ಆದ ಏನೋ ಹೊಸ ಪ್ರಯತ್ನ ಮಾಡಿದೆ. ಅದು ವರ್ಕ್ ಆಗೋಯ್ತಲ್ಲ, ಆ ಖುಷಿನೇ ಬೇರೆ ಆ್ಯಕ್ಚುಲಿ. ಅಂದರೆ ಎಲ್ಲರೂ ಬೈಯೋದಕ್ಕೆ ಶುರು ಮಾಡಿದಾಗ, ಅಥವಾ ದ ರಿಯಲ್ ವಿಲನ್ ಅಂತ ಆ ಫೀಲ್ ಬಂದಾಗ, ಪಾಪ್ಯುಲರ್ ಆದಾಗ, ಆ ಪಾಸಿಟಿವ್ ಮಾಡಿದ್ದಕ್ಕಿಂತ ಹೆಚ್ಚು ಖುಷಿ. ಬಿಕಾಸ್ ನಮಗೆ ಸ್ವಲ್ಪ ಡೌಟ್ ಇರುತ್ತೆ ಅಂತ ಹೇಳಿದ್ನಲ್ಲ, ಆ ಥರ ಇದ್ದಾಗ ಅದು ವರ್ಕ್ ಆಯ್ತಲ್ಲ, ಇನ್ನೂ ಚೆನ್ನಾಗಿ ವರ್ಕ್ ಆಯ್ತಲ್ಲ. ದಟ್ ಮೇಡ್ ಮಿ ವೆರಿ ಹ್ಯಾಪಿ. ಏನಾದರೂ ಇನ್ಸಿಡೆಂಟ್ಸ್ ಆಗಿರೋದಿದೆಯಾ ನಿಮ್ಮನ್ನ ನೆಗೆಟಿವ್ ರೋಲಲ್ಲಿ ನೋಡಿದ್ಮೇಲೆ? ಇಲ್ಲ, ಪಾಪ ಏನು ಗೊತ್ತಾ, ಎಲ್ಲರೂ ಬಯಕೆ ಅಂತ ಬರ್ತಾರೆ, ಬಂದ್ಬಿಟ್ಟು ಏನಮ್ಮ ಹಿಂಗೆ ಒಳ್ಳೆ ಥರ, ಯಾಕೆ ಇಷ್ಟು ಈ ಥರದ ಕೆಲಸ ಎಲ್ಲ ಮಾಡ್ತೀಯಾ ಅಂತ ಅಷ್ಟೇ ಮ್ಯಾಕ್ಸಿಮಮ್ ಬೈದಿರೋದು ಬಿಟ್ಟು ಇನ್ನೇನು ಅಂಥದ್ದಿಲ್ಲ. ತುಂಬ ಇಷ್ಟಪಟ್ಟಿದ್ದಾರೆ ನೆಗೆಟಿವ್ ರೋಲಲ್ಲಿ. ಅದು ವೆರಿ ಸರ್ಪ್ರೈಸಿಂಗ್ ನನಗೆ. ಸೂಪರ್. ಓಕೆ, ಈಗ
ಈ ಶ್ರವಂತ್ ಅಂದ ತಕ್ಷಣ ನಮ್ಗೆಲ್ಲರಿಗೂ ಹೆಂಗ್ ಫೀಲ್ ಅಂದ್ರೆ ಫ್ರೆಂಡ್ ಫೀಲ್ ತರ ಆಯ್ತಾ. ಈಗ ಮೊದಲೇ ಹೀರೋ ಆಗೋ ಟೈಮಲ್ಲೂ ಅಷ್ಟೇ, ಯೂಟ್ಯೂಬ್ ನಾವೆಲ್ಲ ಜೊತೆಲಿ ಕೆಲಸ ಮಾಡೋದ್ರಿಂದ ಹಿಡಿದು ಸಿನಿಮಾ ಬರೋವರೆಗೂ, ಸಿನಿಮಾ ಹೀರೋ ಆದ್ಮೇಲೂ ನಾವು ಏನೋ ಹೋಗೋ ಬರೋ ಫ್ರೆಂಡ್ ತರ ಇದ್ದಿದ್ದು. ಇವಾಗ ಇವ್ನು ಡೈರೆಕ್ಟರ್ ಆದ್ಮೇಲೆ ಇಲ್ಲಿ ಸರ್ ಅನ್ಬೇಕಲ್ಲ ಅನ್ನೋ ತರ ನಾನು ಮರ್ತ್ಬಿಟ್ಟು ಕಂದ ಅಂದ್ಬಿಟ್ರೆ ಹೆಂಗಪ್ಪ ಅಂತ. ನಿಮಗೆ ಏನಾಗಿದೆ ಈ ತರದ್ ಫೀಲ್ಸ್? ನನಗೂ ಹಾಗೆ ಅನ್ಸುತ್ತೆ. ನಾವು ಪುಟ್ಕೌರಿ ಮದುವೆ ಅಂತ ಅನ್ನೋ ಸೀರಿಯಲ್ ಅಲ್ಲಿ ಒಟ್ಟಿಗೆ ಆಕ್ಟ್ ಮಾಡಿದ್ದು ಫಸ್ಟ್. ನಾನು ಆಲ್ರೆಡಿ ಸೀರಿಯಲ್ ನಲ್ಲಿದ್ದೆ, ಅವರು ಒಂದು ಪಾತ್ರಕ್ಕೆ ಎಂಟ್ರಿ ಕೊಟ್ರು, ಬಂದ್ರು ವೆರಿ ಡೀಸೆಂಟ್. ಅಂದ್ರೆ ನಾನೇ ಆಕ್ಚುಲಿ ತುಂಬಾ ಟೈಮ್ ಆಗುತ್ತೆ ನನಗೆ ಯಾರ ಜೊತೆ ಆದ್ರೂ ಬೆರೆಯೋದಕ್ಕೆ, ವೆರಿ ಸೈಲೆಂಟ್. ಒಂದು ದಿನ 2 ದಿನ ಮ್ಯಾಮ್ ಅಂತ ಕರೆದ್ರು. ಆಮೇಲೆ ಬಂದ್ಬಿಟ್ಟು ಏನ್ ಹಂಗೆ ಕರೆಯೋದು, ನಾನು ನಿಮ್ಗೆ ಅಕ್ಕ ಅಂತ ಕರಿತೀನಿ. ಆಮೇಲೆ ಈ ಸಚ್ ಅ ಸ್ವೀಟ್ ಹಾರ್ಟ್, ನಿಮ್ಗೆಲ್ಲ ಗೊತ್ತಲ್ಲ ಚೆನ್ನಾಗೆ. ಸೊ ನಾವು ಸೂಪರ್ ಮಿನಿಟ್ಗೆ ಹೋದಾಗಿರ್ಬೋದು ಅಥವಾ ಸೆಟ್ಟಲ್ಲಿ ಇರ್ಬೋದು, ನಿಜವಾಗ್ಲೂ ಅಂದ್ರೆ ನಮ್ಮನೆಯವರೇ ಅನ್ನೋ ಫೀಲ್ ಬರೋ ತರ ಹಿ ಮೇಕ್ಸ್ ಎವ್ರಿಬಡಿ ಫೀಲ್ ವೆರಿ ಕಂಫರ್ಟಬಲ್. ಸೊ ಹಂಗಾಗಿ ಸೆಟ್ಟಲ್ಲೂ ಅಷ್ಟೇ, ಅದಕ್ಕೆ ಎಲ್ಲರೂ ಆರಾಮಾಗೆ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಸ್ಮೂತಾಗಿ ಕೆಲಸ ಆಗ್ತಾ ಹೋಗುತ್ತೆ ಆ ಥರ. ಅಂದರೆ ಅಲ್ಲಿ ಬಟ್ ಅದಾದಮೇಲೆ ಲಾಂಗ್ ಗ್ಯಾಪ್ ಆಯಿತು. ಮಧ್ಯದಲ್ಲಿ ಒಂದ್ಸಲ ಅವ್ರ ಡೈರೆಕ್ಷನ್ನಲ್ಲಿ ನಾನು ಗೆಸ್ಟ್ ಆಗಿ ಒಂದು ರೋಲ್ ಮಾಡೋದಕ್ಕೆ ಒಂದು ಸೀರಿಯಲ್ಗೆ ಹೋಗಿದ್ದೆ. ಆಗ ನನಗೆ ಫುಲ್ ಶಾಕ್ ಅವ್ರನ್ನ ನೋಡಿ ನಿಜವಾಗ್ಲೂ. ಬಿಕಾಸ್ ಅವ್ರ ಡೈರೆಕ್ಟರ್ ಅಂತ ಗೊತ್ತಾಯಿತು, ಶ್ರವಂತ್ ಅವ್ರ ಡೈರೆಕ್ಟ್ರು ಅಂತ ಹೋದೆ. ಬಟ್ ಆ ಚೇಂಜ್ ಅಂದರೆ ಆ ಗ್ರೋತ್ ನೋಡ್ತೀವಲ್ಲ ಮನುಷ್ಯನಲ್ಲಿ ನಾವು, ಆರ್ಟಿಸ್ಟ್ ಆಗಿ ನೋಡಿದಾಗ ನಮ್ಮಂತೇನೆ ಅಂತ ಅನ್ಸುತ್ತೆ, ಅಷ್ಟು ಗೊತ್ತಾಗಲ್ಲ. ಒಂದು ಇಡೀ ಟೀಮ್ನ ಹ್ಯಾಂಡಲ್ ಮಾಡಿಕೊಂಡು ತುಂಬ ಸಮರ್ಥವಾಗಿ ಅದನ್ನು ತೂಗಿಸ್ಕೊಂಡು ಚೆನ್ನಾಗಿ ಡೈರೆಕ್ಷನ್ ಮಾಡಿಕೊಂಡು ಎಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು ನೋಡಿ ಖುಷಿ ಆಗೋಯ್ತು ನನಗೆ. ಓ ಎಲ್ಲಿಂದ ಅಂದರೆ ದಟ್ಸ್ ಅ ವೆರಿ ನೈಸ್ ಜರ್ನಿ ಅಲ್ಲ. ಅದಾದ್ಮೇಲೆ ಇಲ್ಲಿ ಬಂದ್ಮೇಲಂತೂ ಇನ್ನೂ ಅಂದರೆ ಆ ಮೆಚುರಿಟಿ ಇನ್ನೂ ಜಾಸ್ತಿ ಕಾಣಿಸುತ್ತೆ ಅವರಲ್ಲಿ. ಆ್ಯಂಡ್ ಎಲ್ಲರನ್ನು ಹ್ಯಾಂಡಲ್ ಮಾಡೋ ರೀತಿ, ಟೀಮ್ನ ಹ್ಯಾಂಡಲ್ ಮಾಡೋ ರೀತಿ ಎಲ್ಲನೂ ಸೂಪರ್. ಸೊ ಆ ಜರ್ನಿ ನೋಡ್ಬಿಟ್ಟು ಒಂಥರ ಖುಷಿ ಆಗುತ್ತೆ. ಸೊ ಅದು ಇಲ್ಲಿ ನೀವು ಅವ್ರಿಗೆ ಸಾಥ್ ಕೊಡೋ ಲೆವೆಲ್ಗೆ ಹೆಂಗೆ ಬಂತು ಅಂತ? ಮೊದಲು ಆ್ಯಕ್ಚುಲಿ ಶ್ರವಂತ್ ಅವರು ಕಾಲ್ ಮಾಡಿದ್ದು ನನ್ನ ಒಂದು ಪಾತ್ರಕ್ಕೆ, ಅಂದರೆ ಅವ್ರದ್ದೇ ಪ್ರೊಡಕ್ಷನ್ನು ನೀವು ಆ್ಯಕ್ಟ್ ಮಾಡಬೇಕಂತ. ಹಾಂ ಹೌದು. ಅಂದರೆ ಇನ್ನೂ ಅದು ತುಂಬ ಇನಿಷಿಯಲ್ ಸ್ಟೇಜಸ್ಸಲ್ಲಿತ್ತು. ಸೊ ಇನ್ನೂ ಅಪ್ರೋಚ್ ಮಾಡಿದಾಗ ಹೀಗೆ ಅದೇ ಈ ಥರ ನಂಗೆ ಮಾಡಬೇಕು ಅಂತ ಇದ್ದೀನಿ, ಈ ಥರ ನನ್ನ ಪ್ರಾಜೆಕ್ಟೇ, ಈ ಥರ ರೋಲ್ ಮಾಡ್ತೀರಾ ಅಂತ. ಅದು ಹಾಗೆ ಡಿಸ್ಕಷನ್ ಮುಂದೆ ಹೋಗಿ ಆಮೇಲೆ ಸೊ ನಾನೇ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದು ಇಲ್ಲಿವರೆಗೂ ಬಂತು. ಹೀಗಾಯಿತು. ಇದರಲ್ಲಿ ಯಾವ ಕ್ಯಾರೆಕ್ಟರ್ ನಿಮಗವರು ಅಪ್ರೋಚ್ ಮಾಡಿದ್ದು? ಬೇಡ, ನಾನು ಹೇಳಲ್ಲ. ಬೇಡ. ಯಾಕೆ ಗೊತ್ತಾ, ಆಸ್ ಎನ್ ಆರ್ಟಿಸ್ಟ್ ಅಲ್ಲಿ ಆ ಜಾಗನ ಬೇರೆ ತುಂಬಿರುವಾಗ ಹೇಳಬಾರ್ದು ಅಂತ ನನಗೆ ಅಷ್ಟೇ. ಇಲ್ಲ ಅಂದ್ರೆ ಓಕೆ, ನೋ ಪ್ರಾಬ್ಲಮ್. ಬಟ್ ಇವಾಗ ನೀವು ಆರ್ಟಿಸ್ಟ್ ಒಬ್ರು ಇಲ್ಲಿ ಆ್ಯಕ್ಟ್ ಮಾಡಬೇಕಾಗಿತ್ತು, ಆಸ್ ಎ ಪ್ರೊಡ್ಯೂಸರ್ ಆಗಿ ಸೀರಿಯಲ್ ಒಟ್ಟಿಗೆ ನಿಂತಾಗ ಈಗ ನಿಮ್ಮ ಮನಸ್ಥಿತಿ ಹೆಂಗಿದೆ? ಏನು ಅನಿಸ್ತಿದೆ? ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಇದು ಅಂದರೆ ಅಂದ್ಕೊಳ್ದೆ ಮಾಡಿದ್ದು ಅಂತ ಅಲ್ಲ, ಖಂಡಿತ ನನಗೆ ಭಾಳ ವರ್ಷಗಳಿಂದ ಈ ಒಂದು ಕನಸಿತ್ತು ಪ್ರೊಡಕ್ಷನ್ ಮಾಡಬೇಕು ಅಂತ. ಸೊ ಅದು ಇನ್ನೇನು ಮಾಡಬೇಕು ಅನ್ನೋ ಟೈಮಲ್ಲಿ ತಾನಾಗೆ ಎಲ್ಲ ಓದಕ್ಕೆ ಬಂದ್ಬಿಡ್ತಲ್ಲ, ಅದು ಇನ್ನೂ ಖುಷಿ ಆಯಿತು. ಅಂದರೆ ದ ಯೂನಿವರ್ಸ್ ಶೋಸ್ ದಟ್ ಪಾಸಿಟಿವ್ ಸೈನ್ಸ್ ಅಂತ ಹೇಳ್ತಾರಲ್ಲ. ಸೊ ನನ್ನ ಮೈಂಡಲ್ಲಿ ಇನ್ನೂ ಅಂದರೆ ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕು ಅಂದಾಗ ಎಲ್ಲ ಟಕ ಅಂದರೆ ಹೇಳಿ ಮಾಡಿಸ್ದಾಗೆ ಆಗಿದ್ದು ಭಾಳ ಖುಷಿ ಇದೆ. ಸೊ ನನಗೆ ಅದಕ್ಕೆ ಈ ಪ್ರಾಜೆಕ್ಟ್ ಬಗ್ಗೆ ಆಗಲಿ, ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬರ ಬಗ್ಗೆ ಆಗಲಿ ಒಂಥರ ಪಾಸಿಟಿವ್ ಫೀಲಿಂಗ್ ತುಂಬ ಜಾಸ್ತಿ ಇದೆ. ಇದು ಆರಂಭ ಅಷ್ಟೇ. ನಿಮ್ಮ ಸಾಕಷ್ಟು ಸೀರಿಯಲ್ಗಳನ್ನ ಕೊನೆಗೆ ಸಿನಿಮಾವರೆಗೂ ನೀವು ಪ್ರೊಡ್ಯೂಸರ್ ಆಗಲಿ ಅನ್ನೋದು ನಾವು ವಿಶ್ ಮಾಡ್ತೀವಿ. ಯಾಕಂದರೆ ನಮ್ಮ ಡೈರೆಕ್ಟ್ರಿಗೂ ಕೂಡ ತುಂಬ ಒಳ್ಳೆ ಪ್ಯಾಷನ್ ಇದೆ, ಸಿನಿಮಾ ಬಗ್ಗೆನೂ ಇದೆ, ಸೀರಿಯಲ್ ಬಗ್ಗೆನೂ ಇದೆ. ನನ್ಗೆ ಯಾಕೆ ಅನ್ನಿಸ್ತಿದೆ ಅಂತ ಗೊತ್ತಿಲ್ಲ, ಬಟ್ ತುಂಬ ವರ್ಷದಿಂದ ಗೊತ್ತಿರೋದ್ರಿಂದನೋ ಏನೋ, ಬಟ್ ಸಿನಿಮಾವರೆಗೂ ಹೋಗ್ಬೋದೇನೋ, ಯಾರಿಗೆ ಗೊತ್ತು. ಅದೇ ಹೇಳಿದ್ನಲ್ಲ, ಟಕ ಆಯಿತು ಅಂತ. ಅದಕ್ಕೆ ಅದೂ ಕಾರಣ. ಅಂದರೆ ಈಗ ಶ್ರವಂತ್ ಅವರೇ ಮಾಡ್ತಾ ಇರೋದು, ಅಂದರೆ ಆ ರ್ಯಾಪು ಬಿಲ್ಡ್ ಆಗೋದಾಗ್ಲಿ ಅಥವಾ ಒಬ್ರ ಮೇಲೆ ಒಬ್ರಿಗೆ ನಂಬಿಕೆ ಇರೋದಾಗ್ಲಿ, ಆ್ಯಂಡ್ ಮನಸ್ಥಿತಿಗಳಾಗಲಿ ಅಥವಾ ಇಂಟೆನ್ಷನ್ಸ್ ಈ ವರ್ಕ್ ಮೇಲೆ ಏನಿದೆ ಎಲ್ಲ ಮ್ಯಾಚ್ ಆಗೋದಾಗ್ಲಿ ಎಲ್ಲಾನು ಕೂಡ ಬಂತು. ಸೊ ನಿಮ್ ಬಾಯಿ ಹಾರ್ಕೆ ಹೇಳ್ತಾ ಇದ್ರು, ಯಾಕಂದ್ರೆ ಈ ಬಾಂಡಿಂಗ್ ಹಿಂಗೆ ಟೈಟ್ ಆಗಬೇಕು ಮತ್ತೆ ಮುಂದೆ ಹೋಗ್ತಾ ಇರ್ಬೇಕು. ಅದು
ಇದು ಆರಂಭ ಅಷ್ಟೇ. ನನ್ಗೇನೋ ಗೊತ್ತಿಲ್ಲ, ಆ ಪಾಸಿಟಿವ್ ವೈಬ್ ಇಲ್ಲಿ ಕಾಣಿಸ್ತಾ ಇದೆ. ಇದು ಒಂದು ಸಣ್ಣ ಸ್ಟೆಪ್ ಅಷ್ಟೇ ಅಂತ ನಂಗೆ ಅನಿಸ್ತಾ ಇದೆ. ತುಂಬ ದೊಡ್ಡ ಕನಸಿಟ್ಕೊಂಡಿರೋನು ಶ್ರವಂತ್ ಕೂಡ, ತುಂಬ ಒದ್ದಾಡ್ಕೊಂಡು ಬಂದಿರೋ ಹುಡುಗ. ಸೊ ಇವಾಗ ಒಂದು ಸ್ಟೆಪ್ ಮುಂದೆ ಇಟ್ಟಿದ್ದಾರೆ ಅಂದರೆ ಇದು ಕಂಟಿನ್ಯೂ ಆಗೇ ಆಗುತ್ತೆ. ಖಂಡಿತ. ನಾನು ಎಪಿಸೋಡ್ ನೋಡ್ದಾಗಿರ್ಬೋದು ಅಥವಾ ಕೆಲಸ ನೋಡ್ದಾಗಿರ್ಬೋದು, ನಾನು ಅವರು ಕೂಡ ಅದನ್ನೇ ಹೇಳ್ತೀನಿ. ಆಮೇಲೆ ನಾನು ಹೇಳಿದ್ನಲ್ಲ, ಎಲ್ಲ ಅಂದರೆ ಅಂದ್ಕೊಂಡು ಹಾಗೆ ಅಂದರೆ ಆ ಖುಷಿ ಕೊಡೋ ಥರ ಔಟ್ಪುಟ್ ಬಂದಾಗ ತುಂಬ ಖುಷಿ ಆಗುತ್ತೆ. ಅಂದರೆ ಪಾಸಿಟಿವ್ ಸೈನ್ಸ್, ಹೌದು ನಮ್ಮ ಜರ್ನಿ ಇನ್ನೂ ಮುಂದಕ್ಕೆ ಸಾಗ್ತಾ ಹೋಗುತ್ತೆ, ಒಳ್ಳೆ ರೀತಿ ಆಗ್ತಾ ಹೋಗುತ್ತೆ. ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ ಅಂದರೆ ನಾನು ಹೇಳ್ದಾಗೆ ನಿಮಗೆ ಜನ ಮೆಚ್ಕೊಂಡ್ರೆ ಅಂತೂ ಅದು ಇನ್ನೂ ಒಂದು ಹೈಯರ್ ಲೆವೆಲ್ ಇನ್ಸ್ಪಿರೇಷನ್ ಅದು ಮುಂದೆ ಹೋಗೋದಕ್ಕೆ. ಸೊ ಇನ್ನು ಅಂದ್ರೆ ಇನ್ನ ಚಿಕ್ಕ ಬೇಬಿ ಸ್ಟೆಪ್ ಇಟ್ಟಿದೀವಿ, ಈಗ ಇನ್ನು ಜರ್ನಿ ತುಂಬಾ ಬಾಕಿ ಇದೆ. ಇರಬೇಕು, ಆ ವಿಷನ್ ಇರಬೇಕು. ನಮಗೆ ಫಸ್ಟ್ ನಮ್ಗೆ ತಗೊಳಕ್ ಸಾಧ್ಯನಾ ಅಂತ ಡೌಟ್ ಅಲ್ಲಿ ಇದ್ರೆ ಏನೂ ಸಾಧ್ಯ ಇಲ್ಲ. ಎಲ್ಲದೂ ಕ್ಲಿಯರ್ ಆಗಿರ್ಬೇಕು, ಹಾಗೆ ಆಗುತ್ತೆ ಅಷ್ಟೇ. ಆ ವೈಬ್ ಇಲ್ಲ ಅಂತಂದ್ರೆ ಇಲ್ಲಿವರೆಗೂ ಬರಕ್ ಆಗ್ತಾನೆ ಇರ್ಲಿಲ್ಲ. ಸೊ ಇದು ಇಲ್ಲಿವರೆಗೂ ಬಂದಿದೆ ಅಂದ್ರೆ ಇನ್ ಮುಂದೆ ಯಾಕಾಗಬಾರ್ದು? ಖಂಡಿತ ಆಗುತ್ತೆ. ಯಾವಾಗ್ಲೂ ಪಾಸಿಟಿವ್ ಆಗಿ ಮಾಡ್ಬೇಕು. ಸೊ ನಿಮ್ಮ ಆರಂಭದ ದಿನ, ನಿಮ್ಮ ವೃತ್ತಿ ಜೀವನನ ನೀವು ಹೆಂಗ್ ಶುರು ಮಾಡಿದ್ರಿ? ಎಲ್ಲಿಂದ ಶುರು ಆಯ್ತು ಈ ಬಣ್ಣದ ಬದುಕು? ನಂದು ಆ್ಯಕ್ಚುಲಿ ಮಧ್ಯೆ ತುಂಬ ಬ್ರೇಕ್ಸ್ ಆಯಿತು. ಬಟ್ ಮೊದಲು ನಾನು ಮಾಡಿದ್ದು, ನಾನೊಂದು ಡಾನ್ಸ್ ಪ್ರೋಗ್ರಾಮ್ ಮಾಡಿದ್ದೆ. ಅಲ್ಲಿ ನನಗೆ ದೂರದರ್ಶನದವರು ಅಲ್ಲಿಂದ ಒಂದು ಅವಕಾಶ ಸಿಕ್ತು ದೂರದರ್ಶನದಲ್ಲಿ ಕಾಂಪೇರಿಂಗ್ ಮಾಡೋದಕ್ಕೆ. ಆಗ ಗೊತ್ತು ನಿಮಗೆ, ಈಗ ಎಜುಕೇಷನಲ್ ಥಿಂಗ್ಸು ಅದು ಇದು ಅಂತ ಆ ಥರ ಪ್ರೋಗ್ರಾಮ್ಸ್ ಬರ್ತಾ ಇತ್ತು ಒಂದಷ್ಟು. ಸೊ ನಾನು ಇನ್ನೂ ಆಗ ಆ್ಯಕ್ಚುಲಿ ಸ್ಕೂಲಲ್ಲಿ ಇದ್ದೆ. ಸೊ ಆಗ ಫಸ್ಟ್ ಸ್ಟಾರ್ಟ್ ಮಾಡಿತ್ತು, ಅಂದರೆ ಕಾಂಪೇರಿಂಗ್ ಮಾಡಿದ್ದೆ ಒಂದೆರಡು. ಅದಾದಮೇಲೆ ಮತ್ತೆ ಅಂದರೆ ಸ್ಟೂಡೆಂಟ್ ಆಗಿರೋವಾಗಲೇ ಬಾಲಾಜಿ ಟಿಲ್ಲೆ ಫಿಲ್ಮ್ಸ್ದು ಕನ್ಯಾದಾನ, ಕಾದಂಬರಿ ಎಲ್ಲ ಶುರು ಆಯಿತು. ಅದರಲ್ಲಿ ಅವಕಾಶ ಸಿಕ್ತು. ಸೊ ನಾನು ಅಂದರೆ ಇದನ್ನೇ ವೃತ್ತಿಯಾಗಿ ತೊಗೊಂಡು ಕಂಪ್ಲೀಟ್ ಇದನ್ನೇ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಇದು ಹಾಬಿಯಾಗಿ ಮೊದಲು ಸ್ಟಾರ್ಟ್ ಮಾಡಿದ್ದು. ಬಟ್ ಆಮೇಲೆ ನಿಮಗೆ ಗೊತ್ತಲ್ಲ, ಆ ಇಂಟ್ರೆಸ್ಟ್ ಇನ್ನೂ ಡೀಪ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಆಲ್ಸೋ ಇಂಡಸ್ಟ್ರಿಗೆ ಬಂದ ಮೇಲೆ ಪ್ರಾಬಬ್ಲಿ ಅಂದರೆ ಮ್ಯೂಚುಲಿ ಅಂದರೆ ಸಕ್ಸಸ್ ಇರ್ಬೋದು ಅಥವಾ ರೆಕಗ್ನಿಷನ್ ಇರ್ಬೋದು ಸಿಕ್ಕಾಗ, ಒಳ್ಳೆ ಅವಕಾಶಗಳು ಕೂಡ ಸಿಕ್ಕಾಗ, ಸೊ ಎರಡೆರಡು ಧೋರಣೆಯಲ್ಲಿ ಕಾಲಿಡೋಕ್ಕಾಗಲ್ಲ ಅಂತ ಆಮೇಲೆ ಅನ್ಸೋಕ್ಕೆ ಶುರು ಆಗುತ್ತೆ. ಏನು ಮಾಡ್ತಾ ಇದ್ದೀವಿ ಅದನ್ನ ಇನ್ನೂ ಶ್ರದ್ಧೆಯಿಂದ ನೀಟಾಗಿ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಓದು ಕಂಪ್ಲೀಟ್ ಮಾಡಿದೆ. ಬಟ್ ನಾನು ಅಂದ್ಕೊಂಡು ಹಾಗೆ ಅಂದರೆ ನನಗೆ ತುಂಬ ಅನ್ಸರ್ಟನ್, ಇದು ಏನಾದರೂ ಬೇರೆ ಮಾಡಬೇಕು ಅಂತ ಇತ್ತು ಮನಸ್ಸಲ್ಲಿ. ಬಟ್ ಆಮೇಲೆ ಕಂಪ್ಲೀಟ್ ಮೈಂಡ್ ಚೇಂಜ್ ಆಗೋಯಿತು. ಇದನ್ನೇ ಮಾಡ್ತಾ ಮುಂದುವರ್ಸ್ಕೊಂಡು ಬಂತು. ವೆರಿ ನೈಸ್ ಅಲ್ಲ. ಅಂದರೆ ಅದಕ್ಕೆ ಹೇಳೋದು, ಒಂದ್ಸತಿ ಬಣ್ಣದ ಜೊತೆ ಅಟ್ಯಾಚ್ಮೆಂಟ್ ಶುರುವಾಯಿತು ಅಂದರೆ ಅದು ಯಾವತ್ತೂ ಸ್ಟಾಪ್ ಆಗಲ್ಲ. ಹೌದು. ಆ್ಯಂಡ್ ಇದು ಆಸಕ್ತಿನೂ ಅಷ್ಟೇ ಬೆಳೀತಾ ಹೋಗುತ್ತೆ. ಇನ್ನೂ ಒಳ್ಳೇದೇನಾದರೂ ಮಾಡಬೇಕು, ಇನ್ನು ಸ್ವಲ್ಪ ಬೆಟರ್ ಥಿಂಗ್ಸ್ ಮಾಡಬೇಕು ಅಂತ. ಯಾಕಂದರೆ ಇದಕ್ಕೆ ನಿಮಗೆ ಗೊತ್ತು, ಅಂದರೆ ನಾನೆಲ್ಲ ಮಾಡಿಬಿಟ್ಟಿದ್ದೀನಿ ಅಂತ ಯಾರೂ ಹೇಳ್ಕೊಳ್ಳೋಕ್ಕೆ ಪ್ರಾಬಬ್ಲಿ ಸಾಧ್ಯ ಇಲ್ಲ. ಸಾಧ್ಯತೆಗಳು ತುಂಬ ಹೆಚ್ಚಿದೆ, ಹಾಗಾಗಿ ಇಂಟ್ರೆಸ್ಟು ಬೆಳೀತಾನೆ ಹೋಗುತ್ತೆ. ಓಕೆ, ನನಗೆ ಇದು ಯಾವತ್ತೂ ಅಷ್ಟೇ, ಆರ್ಟಿಸ್ಟಾಗಿ ಸ್ಕ್ರೀನ್ ಮೇಲೆ ಇರಿ, ನೀವು ಮುಂದೆ ಏನೇ ಪ್ರೊಡ್ಯೂಸ್ ಮಾಡಿದ್ರು ಆ್ಯಕ್ಟ್ ಮಾಡೋದು ಮಾತ್ರ ಸ್ಟಾಪ್ ಮಾಡಿ. ಖಂಡಿತ ಇಲ್ಲ. ನನಗೂ ಆ್ಯಕ್ಟ್ ಮಾಡೋದು ತುಂಬ ಖುಷಿ. ಅಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ ನೆಗೆಟಿವ್ ರೋಲ್ ಅಂತ, ಅದು ಮಾಡೋವಾಗಲೂ ಅಷ್ಟೇ ನನಗೆ ಆಶ್ಚರ್ಯ. ಅಂದರೆ ಒಳ್ಳೆಯವಳು ಅಂತ ಅನ್ಸ್ಕೊಳ್ಳೋಕೆ ಖುಷಿ ಆಗುತ್ತೆ, ಓಕೆ, ಬಟ್ ನೆಗೆಟಿವ್ ಎಂಜಾಯ್ ಮಾಡ್ತೀನಿ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಟ್ ಆಲ್ ದ ಬೆಸ್ಟ್, ಚೆನ್ನಾಗಾಗಲಿ. ಇನ್ನಷ್ಟು ಒಳ್ಳೊಳ್ಳೆ ಕೆಲಸಗಳು ನಿಮ್ಮಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದು ನಾವು ವಿಶ್ ಮಾಡ್ತೀನಿ. ಬಟ್ ಒಂದು ಪ್ರಾಮಿಸ್ ಮಾಡಿ, ಮತ್ತೆ ನಾವು ಅತಿ ಶೀಘ್ರದಲ್ಲಿ ಸಿಗುವ. ಡೆಫಿನೆಟ್ಲಿ ಖಂಡಿತ ಭೇಟಿ ಮಾಡೋಣ. ಎಸ್, ನಂದಗೋಕುಲ ಸೀರಿಯಲ್ ಎಲ್ಲರೂ ನೋಡಿ. ಸೊ ನೀವು ಒಂದು ಇನ್ವಿಟೇಷನ್ ಕೊಟ್ಬಿಡಿ ನಮ್ಮ ಆಡಿಯನ್ಸ್ಗೆ. ದಯವಿಟ್ಟು ನಾವು ತುಂಬ ಪ್ಯಾಷನಿಂದ ಮಾಡ್ತಾ ಇದ್ದೀವಿ ಈ ಸೀರಿಯಲ್ನ. ಆ್ಯಂಡ್ ಎಲ್ಲರಿಗೂ ಕನೆಕ್ಟ್ ಆಗೋ ರೀತಿ ಕತೆ ಇದೆ. ಕತೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನೀವು ಏನೇ ಅಂದರೆ ನಿಮ್ಗೆ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಇವ್ರು ಹೇಳ್ದಾಗೆ ಕಮೆಂಟ್ ಮಾಡಿ, ಏನು ತಿದ್ಕೋಬೋದು, ಯಾವುದನ್ನ ಬೆಟರ್ ಮಾಡ್ಬೋದು ಅನ್ನೋದನ್ನ ಖಂಡಿತ ನಾವು ತಗೋತೀವಿ. ಪ್ಲೀಸ್ ನೋಡಿ, ನಮ್ಮ ಪ್ರಾಜೆಕ್ಟ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.